ಕರ್ತನಲ್ಲಿ ನನ್ನ ಪ್ರೀತಿಯ ದೈವ ಜನರೇ, ತಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದಿಸುವಂತವನಾಗಿದ್ದೇನೆ. ಈ ಒಂದು ಬೆಳಗಿನ ಸಂದರ್ಭದಲ್ಲಿ ಸ್ವಲ್ಪ ಹೊತ್ತಿನ ಧ್ಯಾನಕ್ಕಾಗಿ ನಮ್ಮ ಮುಂದೆ ಇರುವಂತ ಮುಖ್ಯ ಪ್ರಸ್ತಾಪ ದೇವರಿಗೆ ಫಲದಾಯಕವಾಗಿರಿ ಎಂಬುದಾಗಿ. ಬಿ ಫ್ರೂಟ್ಫುಲ್ ಟು ಗಾಡ್. ದೇವರಿಗೆ ಫಲದಾಯಕವಾಗಿರಿ. ವಾಟ್ ಈಸ್ ಫ್ರೂಟ್ಫುಲ್? ಫಲದಾಯಕ ಎಂಬುದಾಗಿ ಹೇಳುವುದಾದ್ರೆ ಅದು ಏನು? ಒಂದು ಹಣ್ಣಿನ ಗಿಡ ಅಥವಾ ಸಸಿ ಪ್ಲಾಂಟ್ ಅನ್ನು ನಾವು ಭೂಮಿಯಲ್ಲಿ ನೆಡುವುದಾದರೆ ಅದು ಬೆಳೆಯುತ್ತಾ ದೊಡ್ಡದಾದ ಮೇಲೆ ನಮಗೆ ಫಲವನ್ನು ಕೊಡುತ್ತದೆ ಎಂಬ ನಿರೀಕ್ಷೆ ನಾವೆಲ್ಲರೂ ನಿರೀಕ್ಷೆಯಲ್ಲಿ ಜೀವಿಸ್ತೇವೆ. ಒಂದು ಹಣ್ಣಿನ ಒಂದು ಗಿಡ ಅಥವಾ ಒಂದು ಹೂವಿನ ಗಿಡವನ್ನು ನಾವು ನೆಡುವಾಗ ಅದರಲ್ಲಿ ಒಂದು ನಿರೀಕ್ಷೆಯನ್ನು ಇಟ್ಟುಕೊಂಡಿರ್ತೇವೆ. ಅದು ದೊಡ್ಡದಾದ ಮೇಲೆ ನಮಗೆ ಒಂದು ಫಲವನ್ನು ಕೊಡ್ತದೆ ಅಥವಾ ಹಣ್ಣು ನಮಗೆ ಒದಗಿಸ್ತದೆ ಎಂಬುವಂತ ನಿರೀಕ್ಷೆ, ಅದರಿಂದ ಏನಾದ್ರೂ ನಾವು ಬಯಸ್ತೇವೆ. ಒಂದು ಮ್ಯಾಂಗೋ ಪ್ಲಾಂಟ್ ಅನ್ನು ನಾವು ನೆಡುವುದಾದರೆ ಅಥವಾ ಒಂದು ಗಾವಾ, ಪಪಾಯ, ಯಾವುದೇ ರೀತಿಯಾದಂತಹ ಒಂದು ಹಣ್ಣಿನ ಗಿಡವನ್ನು ನೆಡುವಾಗ ನಾವು ಅದರಲ್ಲಿ ನಿರೀಕ್ಷೆಯು ಬಹಳ ಇಟ್ಟುಕೊಂಡಿರುತ್ತೇವೆ. ಆದರೆ ಅದೇ ಸಂದರ್ಭದಲ್ಲಿ ಇಫ್ ದ ಪ್ಲಾಂಟ್ or tree not giving any fruit for us, what we will do? Definitely we are going to cut and replace it. ಅದು ನಮಗೆ ಫಲವನ್ನು ಅಥವಾ ಹಣ್ಣನ್ನು ಕೊಡದಿದ್ದ ಪ್ರಯುಕ್ತ ನಾವು ಅದನ್ನು ಕತ್ತರಿಸಿ ಅಥವಾ ಅದನ್ನು ತೆಗೆದು ಅದರ ಸ್ಥಳಕ್ಕೆ ಇನ್ನೊಂದು ಗಿಡವನ್ನು ತಂದು ನೆಡುವಂತ ಕಾರ್ಯ ನಾವು ಮಾಡುತ್ತೇವೆ. ಪ್ರಿಯ ದೇವರ ಮಕ್ಕಳೇ, ಅದು ಒಳ್ಳೆ ಫಲ ಕೊಡುತ್ತಾ ಇರುವುದಾದರೆ, ನಮಗೆ ಅದ್ಭುತವಾಗಿ ಒಳ್ಳೆಯ ಸರಿಯಾದಂತ ಸೀಸನ್ ಅಲ್ಲಿ ಒಳ್ಳೆಯ ಫಲಗಳನ್ನು ಕೊಡುವುದಾದರೆ ಅದನ್ನು ನಾವು ಪ್ರೀತಿಸುತ್ತಾ, ಇನ್ನು ಸಂರಕ್ಷಿಸುತ್ತಾ, ಇನ್ನು ಅದಕ್ಕೆ 4 ಹೊತ್ತು ನೀರು, ಅದಕ್ಕೆ ಬೇಕಾದಂತ ಗೊಬ್ಬರವನ್ನು, ಒಳ್ಳೆಯ ಮರಳನ್ನು ಅದಕ್ಕೆ ಕೊಡುತ್ತಾ, ಅದು ವಿಶೇಷವಾಗಿ ಅದಕ್ಕೆ ಕಾವಲು ಕೊಡುತ್ತಾ ನಾವು ಮುಂದೆ ಸಾಗಿಸ್ತೇವೆ, ಅದನ್ನು ರಕ್ಷಿಸ್ತೇವೆ, ಸಂರಕ್ಷಿಸ್ತೇವೆ. ಯಾಕಂದ್ರೆ ಇನ್ನೂ ಅದು ಫಲದಾಯಕವಾಗಲಿ ಎಂಬುದಾಗಿ. ಇಂದು ನಾವು ಓದಿ ಕೇಳಿದಂತ ವಾಕ್ಯ ಪರಿಚ್ಛೇದದಲ್ಲಿ ಸಹ ಇಂತಹದೇ ವಿಚಾರ ನನಗೆ ನಿನಗೆ ತಿಳಿಸುವಂತದಾಗಿದೆ. ಅದು ಗಿಡ ಮರದ ಬಗ್ಗೆ ಒಂದು ವಿಚಾರವಾಗಿ ಅಲ್ಲ, ಬದಲು ನಾನು ನೀನು ಹೇಗೆ ಜೀವಿಸಬೇಕು ಮತ್ತು ನನ್ನಿಂದ ನಿನ್ನಿಂದ ಕರ್ತನು ಬಯಸುವಂತ ಆ ಫಲ ಏನು ಎಂಬುದಾಗಿ ಈ ಬೆಳಗಿನ ಸಂದರ್ಭದಲ್ಲಿ ನಾವು ಅರ್ಥ ಮಾಡಿಕೊಂಡು, ಯೋಹಾನ ಸುವಾರ್ತೆ 15ನೇ ಅಧ್ಯಾಯ ವಚನ 1ರಿಂದ 8 ವಚನಗಳು ಸ್ಪೀಕಿಂಗ್ ಅಬೌಟ್ ರಿಲೇಶನ್ಶಿಪ್ ಆಫ್ ಗಾಡ್ ಅಂಡ್ ಹಿಸ್ ಡಿಸೈಪಲ್ಸ್, ಅಥವಾ ಜೀಸಸ್ ಮತ್ತು ಆತನ ಡಿಸೈಪಲ್ಸ್ ನಡುವಿನ ಒಂದು ಸತ್ಸಂಬಂಧದ ಕುರಿತಾಗಿ ತಿಳಿಸ್ತದೆ. ಶಿಷ್ಯರಂದ ತಕ್ಷಣ 12 ಮಂದಿ ಶಿಷ್ಯರಲ್ಲ, ಬದಲಾಗಿ ಆತ ನಂಬುವಂತ ಯಾರೇ ಶಿಷ್ಯರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಅವರ ನಡುವಿನ ಒಂದು ಸತ್ಸಂಬಂಧದ ಕುರಿತಾಗಿ ತಿಳಿಸ್ತಲಿದೆ. ಪ್ರಿಯ ದೇವರ ಮಕ್ಕಳೇ, ಮೊದಲನೇ ವಚನದಲ್ಲಿ ಆತನು ತನ್ನನ್ನು ತಾನು ಪ್ರಕಟಿಸಿಕೊಳ್ಳುವ ಹಾಗೆ, ನಾನೇ ನಿಜವಾದ ದ್ರಾಕ್ಷೆ ಬಳ್ಳಿ, ಐ ಆಮ್ ದ ಟ್ರೂ ವೈನ್ ಎಂಬುದಾಗಿ ಆತನು ತನ್ನನ್ನು ತಾನು ಹೇಳಿಕೊಳ್ಳುವಾಗ, ಯಾಕೆ ಯೇಸು ಸ್ವಾಮಿ ಆ ಒಂದು ವೈನ್ ದ್ರಾಕ್ಷಿಯ ಕುರಿತಾಗಿ ಹೇಳ್ತಲಿದ್ದಾನೆ ಎಂಬುದಾಗಿ ನೋಡುವುದಾದ್ರೆ, ಹಳೆ ಒಡಂಬಡಿಕೆಯಲ್ಲಿ ಅನೇಕ ಬಾರಿ ನಾವು ಇಸ್ರಾಯೇಲರಿಗೆ ಮತ್ತು ಅವರ ಒಂದು ನೇಷನ್ಗೆ ಸಂಬಂಧಿಸಿದಂತೆ ಈ ಒಂದು ದ್ರಾಕ್ಷಿಯ ಕುರಿತಾಗಿ ನಾವು ನೋಡ್ತೇವೆ. ಓಲ್ಡ್ ಟೆಸ್ಟಮೆಂಟ್ ಅಲ್ಲಿ ಐಸಾಯ ಚಾಪ್ಟರ್ 5:7 5ನೇ ಅಧ್ಯಾಯ 7ನೇ ವಚನದಲ್ಲಿ, ಮತ್ತು ಇನ್ನು ಜೆರೆಮಿಯಲ್ಲಿ ನೋಡ್ತೇವೆ. ಇನ್ನು ಹಲವಾರು ಒಂದು ಪರಿಚ್ಛೇದದಲ್ಲಿ ನಾವು ಅದರ ವಿಚಾರವಾಗಿ ನೋಡ್ತೇವೆ. ದ ವೈನ್ ಹ್ಯಾಡ್ ಆಕ್ಚುಲಿ ಬಿಕಮ್ ದ ಸಿಂಬಲ್ ಆಫ್ ದ ಇಸ್ರಾಯಲ್ಸ್ ನೇಷನ್ ಎಂಬುದಾಗಿ ನೋಡ್ತೇವೆ. ಬಹಳ ಪ್ರಾಮುಖ್ಯವಾಗಿ ಅದೇ ಸಂದರ್ಭದಲ್ಲಿ ವಿಶೇಷವಾಗಿ ಇಂದರ್ ಕಲ್ಚರ್ ಪ್ಯಾಲೆಸ್ಟೈನ್ ಇವತ್ತೂ ಸಹ ಆ ಒಂದು ವೈನ್, ಒಂದು ದ್ರಾಕ್ಷಿಯ ಫಾರ್ಮಿಂಗ್ ಅನ್ನು ನಾವು ನೋಡ್ತೇವೆ. ಒಟ್ಟಾರೆಯಾಗಿ ಐ ಆಮ್ ದ ಟ್ರೂ ವೈನ್ ಅಂಡ್ ಮೈ ಫಾದರ್ ಇಸ್ ದ ಓನರ್ ಆಫ್ ದಿ ವಿನಯಾರ್ಡ್ ಎಂಬುದಾಗಿ ಹೇಳುವುದಾದರೆ, ಅಲ್ಲಿ ಬಹಳ ಪ್ರಾಮುಖ್ಯವಾಗಿ ದೇವರು ನಮ್ಮನ್ನು ಮತ್ತು ನಿಮ್ಮನ್ನು, ನಮ್ಮೆಲ್ಲರನ್ನು ಸೃಷ್ಟಿಸಿರುವಂತವನು. ಆತನು ಸೃಷ್ಟಿಸಿ ಲೋಕದಲ್ಲಿ ನಾವು ಮನಸ್ಸಿಗೆ ಬಂದ ಹಾಗೆ ಜೀವನ ಮಾಡಬೇಕು ಎಂಬುದಾಗಿ ಬಯಸುವಂತವನಲ್ಲ.
ನಮ್ಮಲ್ಲಿ ಫಲವನ್ನು ನಿರೀಕ್ಷಿಸುವಂತವನಾಗಿದ್ದಾನೆ ಎಂಬುದಾಗಿ ತಿಳಿಸ್ತದೆ. Jesus is expecting some fruits, some of the fruits from you and me. ಇವತ್ತು ಆ ಯೇಸು ನನ್ನಿಂದ ನಿನ್ನಿಂದ ಕೆಲವು ಹಣ್ಣುಗಳನ್ನು ಬಯಸ್ತಲಿದ್ದಾನೆ, ಕೆಲವು ಫಲಗಳನ್ನು ಬಯಸ್ತಲಿದ್ದಾನೆ. ಆ ಫಲಗಳು, ಆ ಹಣ್ಣುಗಳು ಯಾವುವು ಎಂಬುದಾಗಿ ನಾನು ಇವತ್ತು ನಿಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಬಯಸ್ತೇನೆ. ಸಮಯದ ಅಭಾವ ಇರುವುದರಿಂದ ಒಂದು ಹಣ್ಣಿನ ಕುರಿತಾಗಿ ನಾನು ನಿಮಗೆ ವಿಸ್ತಾರವಾಗಿ ತಿಳಿಸುವುದಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಅದು ಯಾವ ಹಣ್ಣು? ಮೊದಲನೆಯ ಹಣ್ಣು, ಅದು ಫಸ್ಟ್ ಫ್ರೂಟ್ ಈಸ್ ಲವ್ ಎಂಬುದಾಗಿ. ಮೊದಲನೇ ಹಣ್ಣು ಪ್ರೀತಿ. ಪ್ರೀತಿ ಎನ್ನುವಂತ ಫಲ ದೇವರು ನನ್ನಿಂದ ನಿನ್ನಿಂದ ಬಯಸ್ತಲಿದ್ದಾನೆ. ನೀನು ನಾನು ಪ್ರೀತಿಸುವಂತವರಾಗಿರ್ಬೇಕು. ನನ್ನ ಜೀವಿತದಲ್ಲಿ ಆ ಪ್ರೀತಿ ವ್ಯಕ್ತವಾಗಬೇಕು. ಆ ಪ್ರೀತಿ ಎನ್ನುವಂತ ಫಲ ನಿರೀಕ್ಷಿಸ್ತಲಿದ್ದಾನೆ. ದ ಬುಕ್ ಆಫ್ ಜೆನಿಸಿಸ್, ಆದಿಕಾಂಡ ಪುಸ್ತಕ 39ನೇ ಅಧ್ಯಾಯ ವಚನ 1ರಿಂದ 6ರವರೆಗೆ ಇಫ್ ಯು ರೀಡ್, ನಾವಲ್ಲಿ ಓದುವುದಾದರೆ ಅಲ್ಲಿ ಯಾಕೋಬನ ಮಗನಾದ ಯೋಸೇಫನ ಚರಿತ್ರೆ ಮತ್ತು ಅವನ ಜೀವನ ವ್ಯಕ್ತವಾಗುವಂತದ್ದು ನೋಡ್ತೇವೆ. ಆತನ ಕುಟುಂಬ, ಆತನ ಬ್ರದರ್ಸ್, ಅವರ ಬಗ್ಗೆ ನಾನು ನಿಮಗೆ ಹೇಳಲಿಕ್ಕೆ ಹೋಗುವುದಿಲ್ಲ. ಬದಲಾಗಿ ಯೋಸೇಫನ ಒಂದು ಜೀವಿತದಲ್ಲಿ ಹೇಗೆ ಅವನು ದೇವರ ಮೇಲೆ ಆತುಕೊಂಡಿದ್ದ, ದೇವರ ಮೇಲೆ ಹೇಗೆ ಆತನ ಪ್ರೀತಿಯನ್ನು ಇಟ್ಟುಕೊಂಡಿದ್ದ, ಮತ್ತು ಅದೇ ಸಂದರ್ಭದಲ್ಲಿ ಆತನು ತನ್ನ ಜನರೊಟ್ಟಿಗೆ ಅಥವಾ ತನ್ನ ವೈರಿಗಳನ್ನು, ತನ್ನ ಸಹೋದರರನ್ನು, ತನ್ನನ್ನು ಕೇಡು ಮಾಡುವವರನ್ನು ಸಹ ಹೇಗೆ ಪ್ರೀತಿಸ್ತಾ ಇದ್ದ ಎಂಬುದಾಗಿ ನಾವು ಅರ್ಥೈಸಲಿಕ್ಕೆ ಪ್ರಯತ್ನ ಮಾಡುವ. ಯೋಸೇಫನು ಬಹಳವಾಗಿ ದೇವರಲ್ಲಿ ಆತುಕೊಂಡಿದ್ದ ವ್ಯಕ್ತಿ ಆಗಿದ್ದ. ಆತುಕೊಂಡಂತ ವ್ಯಕ್ತಿ ಆಗಿದ್ದ ದೇವರಲ್ಲಿ ಎಂದು ಹೇಳುವಾಗ ಅವನಲ್ಲಿ ಭಯ, ಭಕ್ತಿ ದೇವರ ಮೇಲೆ ಅತಿಯಾಗಿತ್ತು. ಅದೇ ಸಂದರ್ಭದಲ್ಲಿ ದೇವರನ್ನು ಅವನು ಬಹಳವಾಗಿ ಪ್ರೀತಿ ಮಾಡ್ತಲಿದ್ದ ಎಂಬುದಾಗಿ ವ್ಯಕ್ತವಾಗುತ್ತದೆ. ಅವನ ಸ್ಟೆಪ್ ಬ್ರದರ್ಸ್ ಇಸ್ಮಾಯಿಲರಿಗೆ ಮಾರಿದ್ರು. ಆ ಮಾರಿದ್ದಾಗಲೂ ಸಹ ನಂತರದಲ್ಲಿ ಐಗುಪ್ತ ದೇಶದಲ್ಲಿ ಪೋಟಿಫರ ಎಂಬಂತ ಒಬ್ಬ ಕ್ಯಾಪ್ಟನ್ ಅಥವಾ ಒಬ್ಬ ಆಫೀಸರ್ನ ಅವನನ್ನು ತೆಗೆದುಕೊಳ್ತಾನೆ. ಅದೇ ಸಂದರ್ಭದಲ್ಲಿ ಬಹಳ ಪ್ರಾಮುಖ್ಯವಾಗಿ ಸಣ್ಣ ಕೆಲಸದಲ್ಲಿ ಒಬ್ಬ ಆಳಾಗಿ ಇಟ್ಟಂತವನನ್ನು, ಗಾಡ್ ವಾಸ್ ವಿತ್ ಜೋಸೆಫ್ ಮೀನ್ಸ್ ಗಾಡ್ ಲವ್ ಜೋಸೆಫ್ ಎಂಬುದಾಗಿ ಅರ್ಥ ಆಗ್ತದೆ. ಅಲ್ಲಿ ವಚನಗಳು ಒಂದಾಗಿ ಒಂದು ನಾವು ಮೊದಲನೇ ವಚನದಿಂದ ಓದಿಕೊಂಡು ಬರುವಾಗ ದೇವರು ಯೋಸೇಫನೊಂದಿಗೆ ಇದ್ದ ಎಂಬುದಾಗಿ ತಿಳಿಸ್ತದೆ. ಅದರ ಅರ್ಥ ದೇವರು ಯೋಸೇಫನನ್ನು ಪ್ರೀತಿ ಮಾಡ್ತಲಿದ್ದ. ಯೋಸೇಫನನ್ನು ಪ್ರೀತಿ ಮಾಡ್ತಾನೆ ಅಂದ್ರೆ ಅವನು ಅಂದ ಚಂದ, ಅವನ ಲುಕ್ಸ್, ಅವನ ಔಟರ್ ಲುಕ್ಸ್ ಮೇಲೆ ಪ್ರೀತಿ ಅಲ್ಲ. ದೇವರು ಅವನ ಕ್ಯಾರೆಕ್ಟರ್ ಅನ್ನು ನೋಡಿ, ಅವನ ನಡತೆಯನ್ನು ನೋಡಿ ಪ್ರೀತಿ ಮಾಡ್ತಲಿದ್ದ ದೇವರು. ಅದೇ ಸಂದರ್ಭದಲ್ಲಿ ಯೋಸೇಫನು ಸಹ ದೇವರಿಗೆ ಬಲು ಪ್ರೀತಿ ಮಾಡ್ತಲಿದ್ದ ಎಂಬುದಾಗಿ ವ್ಯಕ್ತವಾಗ್ತದೆ ವಚನಗಳು ನಾವು ಓದುವಾಗ ಅಥವಾ ಅವನ ಜೀವಿತವನ್ನು ನಾವು ಗಮನಿಸುವಾಗ. ವಚನ 3ರಲ್ಲಿ ಬಹಳ ಪ್ರಾಮುಖ್ಯವಾಗಿ ಅರ್ಥವಾಗುವಂಥದ್ದು, ದೇವರು ಯೋಸೇಫನೊಂದಿಗೂ ಹಾಗೂ ಯೋಸೇಫನು ದೇವರೊಂದಿಗೂ ಸಹ ಇದ್ದ ಎಂಬುದಾಗಿ ಅಲ್ಲಿ ಗ್ರಂಥಕರ್ತ ಬರೆಯುವಂಥದ್ದು ನಾವು ನೋಡ್ತೇವೆ. ಅದರ ಫಲವಾಗಿ ಯೋಸೇಫನು ದೇವರನ್ನು ಪ್ರೀತಿ ಮಾಡ್ತಲಿದ್ದ, ದೇವರು ಯೋಸೇಫನನ್ನು ಪ್ರೀತಿ ಮಾಡ್ತಲಿದ್ದ. ಅದರ ಫಲವಾಗಿ ಸರ್ವೆಂಟ್ ಇಂದ ಮಾಸ್ಟರ್ ಆಗಿ, ಸರ್ವೆಂಟ್ ಬಿಕಮ್ ಅ ಮಾಸ್ಟರ್ ಎಂಬುದಾಗಿ ನೋಡ್ತೇವೆ. ಸರ್ವೆಂಟ್ ಆಗಿರುವಂತವನು, ಆಳಾಗಿದ್ದವನು ಮಾಸ್ಟರ್ ಆಗಿ ಬ್ಲೆಸ್ ಆಗ್ತಾನೆ, ಆಶೀರ್ವಾದವನ್ನು ಹೊಂದುತ್ತಾನೆ, ಸಕ್ಸಸ್ ಅನ್ನು ಕಾಣ್ತಾನೆ ಅವನ ಜೀವಿತದಲ್ಲಿ. ಆತನು ದೇವರ ಮೇಲೆ ಇಟ್ಟಂತ ಪ್ರೀತಿ, ದೇವರ ಮೇಲೆ ಇಟ್ಟಂತ ಮಮತೆಯಿಂದ ಅವನ ಜೀವಿತದಲ್ಲಿ ಒಂದು ಸಕ್ಸಸ್ ಆಗುವಂತೆ ನಡೆಸಿತ್ತು ಎಂಬುದಾಗಿ ವ್ಯಕ್ತವಾಗ್ತದೆ. ಪ್ರಿಯ ದೇವರ ಮಕ್ಕಳೇ, ಬರೀ ದೇವರನ್ನು ಮಾತ್ರ ಅವನು ಪ್ರೀತಿಸ್ತಾ ಇರಲಿಲ್ಲ, ಅದರೊಟ್ಟಿಗೆ ಅವನಿಗೆ ಕೇಡು ಮಾಡಿರುವಂತವರನ್ನು, ಅವನಿಗೆ ಕೇಡು ಬಯಸಿರುವಂತವರನ್ನು, ಅವನ ಜೀವಿತವನ್ನು ನಾಶ ಮಾಡಬೇಕು, ಅವನ ಜೀವಿತವನ್ನು ಕೊಲ್ಲಬೇಕು ಎಂಬುದಾಗಿ ಆಲೋಚನೆ ಮಾಡಿದಂತ ಅವನ ಸ್ಟೆಪ್ ಬ್ರದರ್ಸ್ ಅವರನ್ನೂ ಸಹ ಅವನು ಪ್ರೀತಿ ಮಾಡ್ತಲಿದ್ದ. ತನ್ನನ್ನು ಮಾರಿದವರನ್ನು, ತನ್ನನ್ನು ಕೊಲೆ ಮಾಡುವುದಕ್ಕೆ ಯತ್ನಿಸಿದವರನ್ನು ಪ್ರೀತಿ ಮಾಡ್ತಲಿದ್ದ. ಅಣ್ಣ ತಮ್ಮರ ಮೇಲೆ ಅಪಾರವಾದ ಪ್ರೀತಿ ಇತ್ತು,
ದ್ವೇಷ ಇರಲಿಲ್ಲ ಅವನ ಜೀವಿತದಲ್ಲಿ. ಅದಕ್ಕಾಗಿ ಅವನ ಜೀವಿತದಲ್ಲಿ ಸಕ್ಸಸ್ ಆಗುವಂಥದ್ದು ನಾವು ನೋಡ್ತೇವೆ. ಆ ಒಂದು ಆದಿಕಾಂಡ ಪುಸ್ತಕ 43ನೇ ಅಧ್ಯಾಯ 31ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಯೋಸೇಫನಿಗೆ ತಮ್ಮನ ಮೇಲೆ ಕರುಳು ಮರಗಿದರಿಂದ ಅವನು ಬೇಗನೆ ಎದ್ದು ಅಳುವುದಕ್ಕೆ ಸ್ಥಳವನ್ನು ನೋಡಿಕೊಂಡು ತನ್ನ ಕೋಣೆಯೊಳಗೆ ಹೋಗಿ ಅಲ್ಲಿ ಅತ್ತನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಯಾರಿಗೆ ಅಳುಲಿಕ್ಕೆ ಆಗ್ತದೆ, ತನ್ನನ್ನು ದ್ವೇಷ ಮಾಡಿದವರನ್ನು ಸಹ ಪ್ರೀತಿಸುವಂತ ಮನಸ್ಸು ಯಾರಲ್ಲಿ ಇರ್ತದೆ ಎಂಬುದಾಗಿ ನೋಡುವುದಾದರೆ, ಯಾರು ದೇವರಲ್ಲಿ ಅತಿಯಾಗಿ ಜೀವಿಸುತ್ತಾರೋ, ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡ್ಕೊಂಡು ಜೀವನ ಮಾಡ್ತಾರೋ, ಅವರಲ್ಲಿ ಇಂಥ ಲಕ್ಷಣಗಳು ಕಂಡು ಬರ್ತದೆ. ತನ್ನನ್ನು ಕೇಡು ಮಾಡಿದವರು, ತನ್ನನ್ನು ನಾಶ ಮಾಡಬೇಕೆಂದವರು, ಅಂಥವರು ಎದುರುಗಡೆ ಬಂದಾಗ ಅವರಿಗೆ ಅತಿಥ್ಯ ಸತ್ಕಾರ ಮಾಡಿ 43ನೇ ಅಧ್ಯಾಯದಲ್ಲಿ ಓದುವಾಗ ಅರ್ಥವಾಗ್ತದೆ. ಅತಿಥ್ಯ ಸತ್ಕಾರ ಮಾಡಿ ಅವರನ್ನು ನೋಡಿ ಕೋಣೆಯಲ್ಲಿ ಹೋಗಿ ಕರುಳು ಚುರ್ರಿ ಅಂತ ಹೇಳಿ ಅವನು ಅಳುವಂಥದ್ದು ನೋಡ್ತೇವೆ. ಪ್ರಿಯ ದೇವರ ಮಕ್ಕಳು, ಇವತ್ತು ನಾನು ನೀನು ಪರೀಕ್ಷಿಸಿಕೊಳ್ಬೇಕು. ನಮ್ಮ ಜೀವಿತದಲ್ಲಿ ಆ ದೇವರೊಟ್ಟಿಗೆ, ಆ ಕ್ರಿಸ್ತನೊಟ್ಟಿಗೆ ನಿನ್ನ ಸಂಬಂಧ ಹೇಗಿದೆ? ನಾವು ಆತನಲ್ಲಿ ಇರುವುದಾದರೆ ನಮ್ಮ ಜೀವಿತದಲ್ಲಿ ಎಲ್ಲವೂ ಕೊಡಲ್ಪಡ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ವಿಶೇಷವಾಗಿ ಅರ್ಥ ಮಾಡಿಕೊಳ್ಬೇಕು. ಆತನ ವಾಕ್ಯಗಳು ನಮ್ಮಲ್ಲಿರ್ಬೇಕು. ಆತನ ವಾಕ್ಯ ನಮ್ಮಲ್ಲಿರ್ಬೇಕು ಇನ್ ದ ಸೆನ್ಸ್, ಅದರ ಅರ್ಥವೇನೆಂದರೆ ಆತನನ್ನು ನಾವು ಪ್ರೀತಿ ಮಾಡ್ತಾ ಇರಬೇಕು, ಆತನನ್ನು ಆರಾಧಿಸ್ತಾ ಇರಬೇಕು, ಆತನನ್ನು ಸೇವಿಸುತ್ತಾ ಇರಬೇಕು, ವಿಶೇಷವಾಗಿ ಆತನ ಮೇಲೆ ಹೆಚ್ಚಿನ ಒಲವನ್ನಿಟ್ಟುಕೊಂಡಿರಬೇಕು. ಇದು ಬಹಳ ಪ್ರಾಮುಖ್ಯವಾಗಿ ಮೊದಲನೇದಾಗಿ. ಎರಡನೇದಾಗಿ ನಮ್ಮ ಸಹಮಾನವರು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಸಹಮಾನವರು ಅಂತ ಹೇಳುವಾಗ ಕೇಡು ಮಾಡಿದವರು, ಹೊಟ್ಟೆ ಕಿಚ್ಚು ಪಟ್ಟವರು, ನಾಶವಾಗಲಿ ಎಂಬುದಾಗಿ ಶಪಿಸಿದವರು, ಯಾರೇ ಇರಲಿ ನಮ್ಮ ವಿರೋಧವಾಗಿ, ಅವರನ್ನು ಸಹ ನಾವು ಕ್ಷಮಿಸುವಂಥದ್ದು, ಪ್ರೀತಿಸುವಂಥದ್ದು ಕಲಿಬೇಕು. ಸ್ವಾಮಿ ನಮಗೆ ಕ್ರೂಜೆಯಲ್ಲಿ ತೋರಿಸಿಕೊಟ್ಟಿದ್ದಾನೆ. ಅವನಿಗೆ ಕೇಡು ಮಾಡಿದವರನ್ನು ಸಹ ಆತನು ಕ್ರೂಜೆಯ ಕಂಬದಿಂದ ಹೇಳುವಂತ ಒಂದೇ ಒಂದು ಮಾತು, ತಂದೆ ಅವರನ್ನು ಕ್ಷಮಿಸು, ಅವರು ಏನು ಮಾಡ್ತಾರೆ ಎಂಬುದಾಗಲಿ. ಅದೇ ಸಂದರ್ಭದಲ್ಲಿ ನಾವು ದಶಾಜ್ಞೆಗಳನ್ನು ಸಹ ನಾವು ನೋಡುವುದಾದರೆ, ಆ ದಶಾಜ್ಞೆಯಲ್ಲಿ ಮೊದಲು ಬರುವಂತ 5 ಆಜ್ಞೆಗಳು ನಮಗೆ ಪ್ರಬೋಧಿಸುವಂಥದ್ದು, ತಿಳಿಸುವಂಥದ್ದು ಏನೆಂದರೆ, ಮೊದಲು ಬರುವಂತ 5 ಆಜ್ಞೆಗಳು ನಿನ್ನ ಮತ್ತು ದೇವರ ನಡುವೆ ಪ್ರೀತಿ, ಆ ಸತ್ಸಂಬಂಧ ಉತ್ತಮ ಇಟ್ಕೊಳ್ಬೇಕು. ಕೆಳಗಡೆ ಇನ್ನೂ ಇರುವಂತ 5 ಆಜ್ಞೆಗಳು ಸಹ ನಮಗೆ ತಿಳಿಸುವಂಥದ್ದು ಏನೆಂದರೆ, ನಾನು ಸಹ ಮಾನವರೊಟ್ಟಿಗೆ, ನೆರೆಯವನೊಟ್ಟಿಗೆ ಉತ್ತಮವಾಗಿರಬೇಕು. ಮತ್ತು ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಕೊಡುವಂತ 2 ಆಜ್ಞೆಗಳು ಸಹ ಅದೇ ಹೇಳುತ್ತದೆ. ಮೊದಲನೇದು ದೇವರನ್ನು ಪ್ರೀತಿ ಮಾಡು ಎಂಬುದಾಗಿ, ಎರಡನೇದು ನೆರೆಯವನನ್ನು, ಸಹ ಮಾನವರನ್ನು ಪ್ರೀತಿ ಮಾಡು ಎಂಬುದಾಗಿ. ಇವತ್ತು ನಾನು ನೀನು ಬಹಳ ಪ್ರಾಮುಖ್ಯವಾಗಿ ಇಂದು ನಾವು ದೇವರನ್ನು ಪ್ರೀತಿಸುವುದಾದರೆ ಪರಿಪೂರ್ಣ ಹೃದಯದಿಂದ ಅದನ್ನು ಪ್ರೀತಿಸುವ, ಮತ್ತು ವಿಶೇಷವಾಗಿ ಹಾಗೆ ನಮಗೆ ಕೇಡು ಮಾಡುವವರನ್ನು, ನಮಗೆ ಕೇಡು ಬಯಸುವವರನ್ನು ಸಹ, ನಮ್ಮ ಜೀವಿತದಲ್ಲಿ ಅನೇಕ ವಿಧವಾಗಿ ಆ ಶೋಧನೆ ಅಡ್ಡಿಪಡಿಸುವಂತವರನ್ನು ಸಹ ಪ್ರೀತಿಸುವ. ಲೋಕದಲ್ಲಿ ಬಿಟ್ಟು ಹೋಗುವಂಥದ್ದು ಏನು ಇಲ್ಲ ಲೋಕದಲ್ಲಿ ಬಿಟ್ಟು ಹೋಗುವಂಥದ್ದು. ಲೋಕದಲ್ಲಿ ಪ್ರೀತಿ, ವಿಶ್ವಾಸ ಒಂದು ಬಿಟ್ಟು ಹೋಗುವಂಥದ್ದಾಗಿದೆ. ಇಂಥ ಗುಡ್ ಹಾರ್ಟ್, ಯಾವ ರೀತಿ ಯೋಸೇಫನಲ್ಲಿ ಕಂಡು ಬಂದಂತ ಒಳ್ಳೆಯ ಮನಸ್ಸು, ಒಳ್ಳೆಯ ಹೃದಯ ಇಂದು ನನ್ನಲ್ಲಿ ಇರುವುದಾದರೆ ನಾನು ಬಹಳ ಪ್ರಾಮುಖ್ಯವಾಗಿ ಸಕ್ಸಸ್ ಅನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಇವತ್ತು ನಾನು ಬೆಳಲಿಕ್ಕೆ ಸಾಧ್ಯವಾಗ್ತದೆ. ಯವನ ಪ್ರಾಯದಲ್ಲಿರುವಂಥ ಯವನಸ್ಥ ಮಕ್ಕಳಿಗೆ ವೀಕ್ಷಿಸುವಂಥ ಯವನಸ್ಥರಿಗೂ ಸಹ ಹೇಳುವಂಥದ್ದು, ಯವನ ಪ್ರಾಯದಲ್ಲಿ ನೀವು ಸಕ್ಸಸ್ ಆಗಬೇಕಾದರೆ ಬಹಳ ಪ್ರಾಮುಖ್ಯವಾಗಿ ಈ 2 ವಿಚಾರ ನಿಮಗೆ ಸಕ್ಸಸ್ ಆಗಲಿಕ್ಕೆ ಸಾಧ್ಯವಾಗ್ತದೆ. ಯಾವ 2 ವಿಚಾರ ಅಂದರೆ, ಮೊದಲು ದೇವರನ್ನು ಪ್ರೀತಿಸಿ, ದೇವರಿಗೆ ಫಸ್ಟ್ ಪ್ರಯಾರಿಟಿ ಕೊಡಬೇಕು, ದೇವರಿಗೆ ಪ್ರಥಮ ಆದ್ಯತೆ ಕೊಡಬೇಕು. ಎರಡನೇದಾಗಿ ನಿಮ್ಮ ನೆರೆಯವರನ್ನು, ಗುರುಗಳನ್ನು, ಹಿರಿಯರನ್ನು ಮತ್ತು ನಿಮಗೆ ಯಾರು ಕೇಡು ಮಾಡಿದ್ರು ಅವ್ರನ್ನು ಕ್ಷಮಿಸಿ, ಪ್ರೀತಿಸಿ ಮುಂದೆ ತಕ್ಕೊಂಡು ಹೋಗುವಾಗ ನೀವು ಸಕ್ಸಸ್ ಆಗ್ತೀರಿ. ಇದು ಯೋಸೇಫನಿಂದ ಕಂಡು ಬರುವಂಥದ್ದಾಗಿದೆ. ದೇವರು ನಿನ್ನಿಂದ ಬಯಸುವಂಥ ಫಲವೂ ಸಹ ಅದೇ. ದೇವರು ಬಯಸುವಂಥ ಫಲವೂ ಸಹ ಅದೇ. ಬಹಳ ಪ್ರಾಮುಖ್ಯವಾಗಿ ಫಲದಾಯಕವಾಗಿರಿ ಎಂಬುದಾಗಿ ಹೇಳ್ತಾನೆ. ಪ್ರೀತಿಸುವಂಥ ಫಲ ನಿನ್ನಲ್ಲಿ, ನನ್ನಲ್ಲಿರಬೇಕು. ನಾನು ಪ್ರೀತಿಸುವಂಥ ಫಲ ನಾನು ಕೊಡುವುದಾದರೆ ದೇವರು ನನ್ನನ್ನು ಅತಿ ಹೆಚ್ಚಾಗಿ ಬೆಳೆಸ್ತೇನೆ ಎಂಬುದಾಗಿ ಹೇಳ್ತಲಿದ್ದಾನೆ. ನಾನು ಏನು ಬೇಡಿಕೊಳ್ತೇನೆ ಎಲ್ಲವನ್ನು ಮೊದಲೇ ಕೊಟ್ಟು ಪೂರೈಸ್ತೇನೆ ಎಂಬುದಾಗಿ ಹೇಳ್ತಲಿದ್ದಾನೆ.
ಇವತ್ತು ನಾನು ನೀನು ಒಂದು ವಿಷಯ ಪ್ರಶ್ನಿಸಿಕೊಳ್ಳುವ, ಕರ್ತನ ಸಮ್ಮುಖದಲ್ಲಿ ನಾವಿರುವಾಗ, ಕರ್ತನ ಮುಂದೆ ನಾವು ಇರುವಾಗ, ಈ ಬೆಳಗಿನ ಸಂದರ್ಭದಲ್ಲಿ, ಈ ಜುಲೈ ತಿಂಗಳಲ್ಲಿ ವಿಶೇಷವಾಗಿ ನಮ್ಮನ್ನು ನಾವು ಕರ್ತನ ಮುಂದೆ ಪರೀಕ್ಷಿಸಿಕೊಂಡು ಆತನ ಮುಂದೆ ಆತನನ್ನು ಹೆಜ್ಜೆ ಜಾಡಿಯಲ್ಲಿ ಮುಂದೆ ಸಾಗುವಂತೆ ಕರ್ತನ ಕೃಪೆ ಕೊಡಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಮುಂದೆ